ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕೆಂದು ಹೊರಟಿರುವ ವಿಷಯ ಬಣದೂರು ಗ್ರಾಮ ದೇವಿಯಾದಂತಹ ದ್ಯಾಮಮ್ಮ ದೇವಿಯ ಜಾತ್ರೆಯ ಬಗ್ಗೆ. ಈ ಜಾತ್ರೆ ಇದೇ ಏಪ್ರಿಲ್ ತಿಂಗಳಲ್ಲಿ 15 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಜಾತ್ರೆ ನಡೆಯಲು ಕಾರಣ, ದೇವಿಗಾಗಿ ಹೊಸ ಗುಡಿ ಕಟ್ಟಲಾಗಿದೆ. ದ್ಯಾಮಮ್ಮ ದೇವಿಯ ಹೊಸ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಗುಡಿ ಕಟ್ಟಲು ಕಾರಣ ಏನು, ಇದರ ಇತಿಹಾಸ ಏನು, ಗ್ರಾಮದ ಜನರು ಹೇಗೆ ಹಣ ಹೊಂದಿಸಿದರು, ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸೇವೆ ಸಲ್ಲಿಸಿದರು, ಕಟ್ಟುವಾಗ ಎದುರಿಸಿದ ಸಮಸ್ಯೆಗಳೇನು, ಇದರಲ್ಲಿ ಹಿರಿಯರು, ಮಹಿಳೆಯರು, ಯುವಕರು ದೇವಸ್ಥಾನ ಕಟ್ಟಲು ಯಾವ ರೀತಿ ತಮ್ಮ ಪಾತ್ರವನ್ನು ವಹಿಸಿದರು ಎಂದು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಬಣದೂರು ಎಂದರೆ ಬಂಗಾರದ ಊರು ಎಂದು ಅರ್ಥ ಎಂದು ಇಲ್ಲಿಯ ಗ್ರಾಮಸ್ಥರು ಹೇಳುತ್ತಾರೆ. ಅದು ನಿಜವೆಂದೇ ಹೇಳಬಹುದು. ಈ ಊರು ಧಾರವಾಡದಿಂದ ಹಳಿಯಾಳಕ್ಕೆ ಹೋಗುವ ದಾರಿಯಲ್ಲಿದೆ. ಧಾರವಾಡದಿಂದ 23 ಕಿಲೋಮೀಟರ್ ದೂರದಲ್ಲಿ ಈ ಸುಂದರ ಗ್ರಾಮವಿದೆ. ಬಣದೂರು ಸ್ವಚ್ಛವಾದ ಸುಂದರವಾದ ಪುಟ್ಟ ಗ್ರಾಮ. ಇದು 25-30 ವರ್ಷಗಳ ಹಿಂದೆ ಕೇವಲ 4-5 ಗುಡಿಸಲಿದ್ದ ಹಳ್ಳಿಯಾಗಿದ್ದು, ಈಗ ಅದು 400 ಜನಸಂಖ್ಯೆ ಇದ್ದು 75 ಮನೆಗಳಿರುವ ಗ್ರಾಮವಾಗಿದೆ. ಈ ಊರು ಇಷ್ಟು ಬೇಗ ಬೆಳವಣಿಗೆ ಹೊಂದಲಿಕ್ಕೆ 15-20 ವರ್ಷಗಳಲ್ಲಿ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಸಾಕಷ್ಟು ಸಂಸ್ಥೆಗಳು ಸಹಾಯ ಮಾಡಿದ್ದಾರೆ. ಅದರೊಳಗೆ ವರ್ಲ್ಡ್ ವಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಅವರು ಬಡವರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ಹೈನುಗಾರಿಕೆಗೆ ಎಮ್ಮೆಗಳನ್ನು ಕೊಡಿಸಿದ್ದಾರೆ, ಶಾಲಾ ಮಕ್ಕಳಿಗೆ ಬುಕ್ಸು ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಮನೆಗಳಿಗೆ ಹಂಚುಗಳನ್ನು, ಬೆಂಗಳೂರು ಹಂಚಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕುಡಿಯುವ ನೀರಿಗೋಸ್ಕರ ಬೋರನ್ನು ತೆಗೆಸ್ಕೊಟ್ಟಿದ್ದಾರೆ. ಆಮೇಲೆ ಇವರು 15 ವರ್ಷದ ಅಗ್ರಿಮೆಂಟ್ ಇದ್ದಿದ್ದರಿಂದ 15 ವರ್ಷಗಳು ಕೂಡ ದತ್ತು ತಗೊಂಡು ದತ್ತು ಗ್ರಾಮವಾಗಿ ಪಡೆದುಕೊಂಡು ಬಹಳಷ್ಟು ಸಹಾಯವನ್ನು ಜನಗಳಿಗೆ ಮಾಡಿದ್ದಾರೆ. ಇದ್ರ ಜೊತೆಗೆ ಟಾಯ್ಲೆಟ್ಗಳನ್ನು ಕಟ್ಕೊಡೋದು, ಸೋಲಾರ್ ವ್ಯವಸ್ಥೆನ ಕೂಡ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ಗೌರ್ಮೆಂಟ್ನವರು ಸ್ಕೂಲ್ಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. 5ನೇ ಕ್ಲಾಸ್ ತನಕ ಸ್ಕೂಲ್ಗಳಿದೆ. ಹಾಗೆ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಪಂಚಾಯತಿಂದ ಮನೆ, ನಳ, ಏರ್ ಟ್ಯಾಂಕ್ಗಳನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಕರೆಂಟಿನ ವ್ಯವಸ್ಥೆ, ಬೀದಿ ಲೈಟ್ಸನ್ನು ಕೂಡ ಗೌರ್ಮೆಂಟಿಂದ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ 15 ವರ್ಷಗಳ ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇವ್ರುಗಳನ್ನೆಲ್ಲ ಕರೆಸ್ಬಿಟ್ಟು ಅರಣ್ಯವನ್ನು ಕಟ್ಟಿಗೆಗೋಸ್ಕರ ಕಡಿಬೇಡಿ, ನಿಮಗೇನು ಸಮಸ್ಯೆ ಇದೆ ಹೇಳಿ ಅಂತ ಕೇಳಿದಾಗ ಇವರು ಇಲ್ಲ, ನಮಗೆ ಕಟ್ಟಿಗೆಯಿಂದನೇ ಅಡುಗೆ ಮಾಡೋದ್ರಿಂದ ನಮಗೆ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ಅಂತೆ. ಹಾಗಾಗಿ ಪ್ರತಿ ಮನೆಗೆ ಅವಾಗ ಕೇವಲ 25-30 ಮನೆಗಳಷ್ಟೇ ಇದ್ದಂತೆ 15 ವರ್ಷಗಳ ಹಿಂದೆ. ಅದಕ್ಕೋಸ್ಕರ 25-30 ಸಿಲಿಂಡರ್ ವ್ಯವಸ್ಥೆನ ಪ್ರತಿ ಮನೆಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಾದ ಮೇಲೆ ಸುಮಾರು 1 ಲಕ್ಷ ರೂಪಾಯಿಗಳನ್ನು ದೇವಸ್ಥಾನಕ್ಕೋಸ್ಕರ ಒಂದು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಮಿತ್ರ ಫೌಂಡೇಶನ್ನವರು ಕೇವಲ 5 ವರ್ಷಗಳ ಹಿಂದೆ ಬಂದವರು, ಅವರಿಂದನೂ ಸಾಕಷ್ಟು ಸಹಾಯವನ್ನು ಪಡೆದಿದ್ದಾರೆ. ಸುಮಾರು 20-25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಂಪ್ಯೂಟರ್ ವ್ಯವಸ್ಥೆ, ಆಮೇಲೆ ಸೋಲಾರ್ ಲೈಟ್ಸನ್ನು ಮಾಡಿಕೊಟ್ಟಿದ್ದಾರೆ. 2 ಲೈಟ್ಗಳನ್ನು ಪ್ರತಿ ಮನೆಗೆ ಕೊಟ್ಟಿದ್ದಾರೆ. ಒಂದು ಲೈಟ್ ಅಡುಗೆಗಾದರೆ, ಒಂದು ಲೈಟ್ ಮಕ್ಕಳ ಅಭ್ಯಾಸಕ್ಕೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಅವರಿಂದ ಬಹಳಷ್ಟು ಸಹಾಯ ಆಗಿದೆ. ಆಮೇಲೆ ಈ ಊರು ಇನ್ನೂ ಸುಧಾರಣೆ ಆಗಬೇಕು, ಇನ್ನೂ ಸ್ವಚ್ಛವಾದ ಊರು ಆಗಬೇಕು ಅಂತ ಹೇಳಿ ಇವರು ಗೌರ್ಮೆಂಟಿಂದ, ಪಂಚಾಯತಿಂದ ಬಹಳ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇನ್ನೂ ಸ್ವಲ್ಪ ಟಾಯ್ಲೆಟ್ ಮಾಡಿಕೊಡ್ಬೇಕು, ಇನ್ನೂ ಸ್ವಲ್ಪ ರೋಡ್ ಆಗಬೇಕು, ಈ ಊರು ಇನ್ನೂ ಸುಂದರವಾಗಿ ಆಗಬೇಕು, ಸ್ವಚ್ಛವಾದ ಊರಾಗಬೇಕು. ಆಮೇಲೆ ಇದು ಗಟರ್ಗಳನ್ನು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವಾಗ ಏನಾಗುತ್ತೆ, ಪರಿಸರ ಮಾಲಿನ್ಯ ಆಗೋದಿಲ್ಲ ಅಂತ ಹೇಳಿ ಇವರು ಬಯಸ್ತಾರೆ. ಕೇವಲ ಇವರುಗಳಷ್ಟೇ ಸಂಸ್ಥೆಯವರು ಸಹಾಯ ಮಾಡೋದಲ್ಲದೆ ಈ ಊರಿನವರು ತಮ್ಮಲ್ಲಿರೋ ಹಣ ತಮ್ಮ ಕೈಯಿಂದ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ ಸಾಕಷ್ಟು ದೇವಸ್ಥಾನಗಳ ಪುನರುಜ್ಜೀವನ ಮಾಡಿದ್ದಾರೆ. ಅದರೊಳಗೆ ಈಶ್ವರ, ಬಸವಣ್ಣ, ಹನುಮಂತ, ದಾನಮ್ಮ ಅಂತ ದೇವಸ್ಥಾನಗಳನ್ನು ತಮ್ಮ ಶಕ್ತ್ಯಾನುಸಾರ ಹಣವನ್ನು ಹಾಕಿಬಿಟ್ಟು ಸುಂದರವಾಗಿ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಕೂಡ ಕಟ್ಟಿದ್ದಾರೆ ಇವರು. ಈ ಗುಡಿಯನ್ನು ಕಟ್ಟಲಿಕ್ಕೆ ಸುಮಾರು 7 ವರ್ಷಗಳ ಕಾಲ ಗ್ರಾಮಸ್ಥರು ತೆಗೆದುಕೊಂಡಿದ್ದಾರೆ ಸಮಯವನ್ನು. ಯಾಕೆ ಅಂದರೆ ಹಣದ ವ್ಯವಸ್ಥೆಯೂ ಆಗಬೇಕಿತ್ತು. ಇಷ್ಟು ಗುದ್ದಾಡಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನು, ಆ ದೇವಿಯ ಶಕ್ತಿ ಏನು, ಅವಳ ಮಹಿಮೆ ಏನು ಅಂತ ಕೇಳಿದಾಗ ಗ್ರಾಮಸ್ಥರು ಒಂದು ಮಾತು ಹೇಳ್ತಾರೆ, ಈ ದೇವಿಯನ್ನು ನಂಬಿ ಬಂದವರಿಗೆ ಏನೂ ಕೊರತೆಯನ್ನು ಮಾಡೋದಿಲ್ಲ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಆಮೇಲೆ ಒಂದು ಉಳಿಲಿಕ್ಕೆ ಮನೆ ವ್ಯವಸ್ಥೆ, ಆಮೇಲೆ
ಕೈ ತುಂಬ ಕೆಲಸವನ್ನು ಕೊಡ್ತಾಳೆ ಅಂತ ಹೇಳಿದರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತ ನೆಮ್ಮದಿಯ ಬದುಕನ್ನು ಅವಳು ಕಟ್ಟಿಕೊಡ್ತಾಳೆ. ನಾವಿಲ್ಲಿ ಇದ್ದಾಗ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗ್ರಾಮಸ್ಥರು ಹೇಳಿದರು. ಇನ್ನೊಂದು ಈ ನೆಮ್ಮದಿಗೆ ಇನ್ನೊಂದು ಕಾರಣ, ಮುಖ್ಯವಾದ ಕಾರಣ ಅಂತ ಅಂದರೆ ಗಂಡು ಮಕ್ಕಳ ಬಾಯಲ್ಲಿ ನಾನು ಕೇಳಿದ್ದು ಬಹಳ ಸಂತೋಷ ಆಗುತ್ತೆ. ಏನು ಅಂತ ಅಂದರೆ ಈ ಊರು ಸರಾಯಿ ಮುಕ್ತ ಊರು ಅಂತ ಹೇಳ್ತಾರೆ, ಅವ್ರ ಬಾಯಲ್ಲೇ ಬರುತ್ತೆ. ಆಮೇಲೆ ಯಾವುದೇ ರೀತಿಯ ಕಾನೂನು ಬಾಹಿರವಾಗಲಿ ಕಾನೂನು ರೀತಿಯಲ್ಲಾಗಲಿ ಇಲ್ಲಿ ಸರಾಯಿಯನ್ನು ಮಾರೋದಿಲ್ಲ ಅಂತೆ. ಹಾಗಾಗಿ ಅವರು ದುಡಿದ ಹಣ ಎಲ್ಲೂ ವೇಸ್ಟ್ ಆಗದೇನೆ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ನೆಮ್ಮದಿಯಾಗಿ ಪ್ರೀತಿಯಿಂದ ತಮ್ಮ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ದೇವಿಯ ಅನುಗ್ರಹ ಅಂತಲೇ ಹೇಳ್ತಾ ಇದ್ದಾರೆ. ಗುಡಿ ಕಟ್ಟುವಾಗ ಸಾಕಷ್ಟು ಹಣ ಬೇಕಾಗುತ್ತೆ. ಹಾಗಾಗಿ ಎಲ್ಲ ಹಿರಿಯರು ಪ್ರತಿ ಹಳ್ಳಿಗಳಲ್ಲಿ ಹೋಗಿ, ಆಮೇಲೆ ಪ್ರತಿ ದೊಡ್ಡ ದೊಡ್ಡ ಊರುಗಳಲ್ಲೂ ಹೋಗಿಬಿಟ್ಟು ತಮ್ಮ ಪರಿಚಯದವರಿಂದ ದೇವಿಯ ಸೇವೆಗೋಸ್ಕರ ಸಾಕಷ್ಟು ಹಣವನ್ನು ಪಡೆದಿದ್ದಾರೆ. ಅದ್ರ ಜೊತೆಗೆ ಇದೇ ಊರಿನವರು ಕೂಡ ಸಾಕಷ್ಟು ಹಣ 2,000ರಿಂದ 50,000ದವರೆಗೆ ಕೂಡ ಹಣವನ್ನು ದೇವಿಗೋಸ್ಕರ ಸೇವೆಗೆ ಕೊಟ್ಬಿಟ್ಟು ತಮ್ಮ ಗುಡಿ ಆದಷ್ಟು ಬೇಗ ಪೂರ್ಣ ಆಗಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಊರಿನಲ್ಲಿ ಸಾಕಷ್ಟು ಪುಟ್ಟ ಕೆಲಸ ಮಾಡುವಂತಹ ಗೌಂಡಿಯರು ಮತ್ತು ಟೈಲ್ಸ್ನವರಿದ್ದರು. ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹಣ ಕೊಟ್ಟಿದ್ದಷ್ಟೇ ಅಲ್ಲ ಸೇವೆಗೆ, ಅದ್ರ ಜೊತೆಗೆ ತಮ್ಮ ಒಂದು ದೈಹಿಕ ಶ್ರಮವನ್ನು ಕೂಡ ಅಲ್ಲಿ ಆ ದೇವಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಸಾಕಷ್ಟು ಸಮಯ ಯಾವಾಗ ರಜೆ ಇರುತ್ತೆ ಅಥವಾ ಯಾವಾಗ ಅವರಿಗೆ ಕೆಲಸ ಇರೋದಿಲ್ಲ ಆವಾಗ ತಾವೇ ಒಂದು ಉತ್ಸಾಹಿತರಾಗಿಬಿಟ್ಟು ಬಂದುಬಿಟ್ಟು ದೇವಿಯ ಗುಡಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವು ಇಷ್ಟು ಸುಂದರವಾದ ಒಂದು ಪುಟ್ಟ ಗುಡಿ ಆಗಬೇಕು ಅಂತ ಅಂದರೆ ಈ ಟೈಲ್ಸ್ನವರು ಗೌಂಡಿಯರದು ಶ್ರಮ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಗ್ರಾಮಸ್ಥರು ಏನು ಮಾಡಿದ್ದಾರೆ, ಅದನ್ನು ಒಂದು ಕ್ಯೂರಿಂಗಿಗೂ ಕೂಡ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ.